2010ರಲ್ಲಿ ಕನ್ನಡ ಕಿರುತೆರೆಗೆ ಚಿಟ್ಟೆ ಹೆಜ್ಜೆ ಅನ್ನುವಂತಹ ಸೀರಿಯಲ್ ಮೂಲಕ ಕಾಲಿಟ್ಟಂತಹ ವಿನಯ್ ಗೌಡ ಈ ಸೀರಿಯಲ್ ನಿಂದ ಫೇಮಸ್ ಆಗಿ ವಿನಯ್ ಗೌಡ ಲಾಕ್ಡೌನ್ ಗಿಂತಲೂ ಮುನ್ನ ಬಿಡುಗಡೆಯಾದಂತಹ ಶಿವಾಜಿ ಸೂರತ್ಕಲ್ ಅನ್ನುವಂತಹ ಸಿನಿಮಾದ ಮೂಲಕ ಕೊಂಚ ಗಮನವನ್ನ ಸೆಳೆದಿದ್ರು. ಇನ್ನು ವಿನಯ್ ಗೌಡ ಬಿಗ್ ಬಾಸ್ ನಿಂದ ಬಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಬರ್ತಾ ಇದೆ. ತಮಿಳಿನ ಒಂದು ಸಿನಿಮಾ ಕೆಲಸ ಕೂಡ ನಡೀತಾ ಇದೆ. ತೆಲುಗಿನ ಒಂದು ಚಿತ್ರದ ಜೊತೆ ಮಾತುಕತೆ ಕೂಡ ನಡೀತಾ ಇದೆ. ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ 11ರ ಮೋಕ್ಷಿತಾ ಪೈ ಜೊತೆ ವೆಬ್ ಸೀರೀಸ್ ಮಾಡಿದಂತಹ ಕುರಿತಾಗಿ ಕೂಡ ಇವರು ಮಾತನಾಡಿದ್ದಾರೆ. 200 ಕೋಟಿ ರೂಪಾಯಿ ನಾಯಿ ಪರ್ಚೇಸ್ ಮಾಡಿದ್ದೇನೆ, ಅದರ ಸಾಲವನ್ನ ನಾನು ತೀರಿಸಬೇಕಾಗಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. 2010ರಲ್ಲಿ ಕನ್ನಡ ಕಿರುತೆರೆಗೆ ಚಿಟ್ಟೆ ಹೆಜ್ಜೆ ಅನ್ನುವಂತಹ ಸೀರಿಯಲ್ ಮೂಲಕ ಕಾಲಿಟ್ಟಂತಹ ವಿನಯ್ ಗೌಡ ಸಿಐಡಿ ಕರ್ನಾಟಕ ಶೋ, ಅಂಬಾರಿ, ಶುಭ ವಿವಾಹ, ನಂದಿನಿ, ಜೈ ಹನುಮಾನ್ ಹೀಗೆ ಹಲವಾರು ಸೀರಿಯಲ್ ಹಾಗೆ ಶೋಗಳಲ್ಲಿ ಕಾಣಿಸ್ಕೊಂಡಿದ್ರು. ಹಾಗೆಯೇ ಹರ ಹರ ಮಹಾದೇವ್ ಅನ್ನುವಂತಹ ಸೀರಿಯಲ್ನಲ್ಲಿ ಕೂಡ ಶಿವನ ಪಾತ್ರದಲ್ಲಿ ಕಾಣಿಸ್ಕೊಂಡು ಎಲ್ಲರ ಗಮನವನ್ನ ಸೆಳೆದಿದ್ರು. ಇನ್ನು ಈ ಸೀರಿಯಲ್ ನಿಂದ ಫೇಮಸ್ ಆಗಿ ವಿನಯ್ ಗೌಡ ಲಾಕ್ಡೌನ್ ಗಿಂತಲೂ ಮುನ್ನ ಬಿಡುಗಡೆಯಾದಂತಹ ಶಿವಾಜಿ ಸೂರತ್ಕಲ್ ಅನ್ನುವಂತಹ ಸಿನಿಮಾದ ಮೂಲಕ ಕೊಂಚ ಗಮನವನ್ನ ಸೆಳೆದಿದ್ರು. ಇನ್ನು ಕೈಮಾರ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು. ಅದಾದ ಮೇಲೆ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 10ರಲ್ಲಿ ಸದಾ ಜಗಳ ಮಾಡಿಕೊಂಡೇ ಫೇಮಸ್ ಆಗಿದ್ರು ವಿನಯ್ ಗೌಡ. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಟಾರ್ ಕೂಡ ಆಗಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಸಾಕಷ್ಟು ಗಮನ ಸೆಳೆದಿದ್ರು. 3ನೇ ರನ್ನರ್ ಅಪ್ ಆಗಿ ಮಿಂಚಿದ್ರು. ಇತ್ತೀಚೆಗೆ ಬಿಗ್ ಬಾಸ್ ವೀಕ್ಷಣೆ ಕುರಿತಾಗಿ ಒಂದು ಪ್ರಶ್ನೆಯನ್ನ ಕೇಳಿದಾಗ ವಿನಯ್ ಗೌಡ ಏನ್ ಹೇಳಿದ್ರು ಗೊತ್ತಾ? 200 ಕೋಟಿ ನಾಯಿ ಸಾಲವನ್ನ ತೀರಿಸಬೇಕು ಅಂತ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿದೆ. ಆದ್ರೆ ಇದೀಗ ಸದ್ಯ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ವಿನಯ್ ಗೌಡ. ಇನ್ನು ವಿನಯ್ ಗೌಡ ಬಿಗ್ ಬಾಸ್ ನಿಂದ ಬಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕೂಡ ಬರ್ತಾ ಇದೆ. 3 ಸಿನಿಮಾಗಳಿಗೆ ವಿಲನ್ ಆಗಿ ಕೂಡ ನಟನೆ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ 2 ದೊಡ್ಡ ಸಿನಿಮಾಗಳಿಗೆ ಕೂಡ ಸಹಿ ಮಾಡಿದ್ದಾರೆ. ಹಾಗೆ ತಮಿಳಿನ ಒಂದು ಸಿನಿಮಾ ಕೆಲಸ ಕೂಡ ನಡೀತಾ ಇದೆ. ತೆಲುಗಿನ ಒಂದು ಚಿತ್ರದ ಜೊತೆ ಮಾತುಕತೆ ಕೂಡ ನಡೀತಾ ಇದೆ ಅಂತ ಈ ಹಿಂದಿನ ಒಂದು ಇಂಟರ್ವ್ಯೂನಲ್ಲಿ ವಿನಯ್ ಗೌಡ ಅವರೇ ಹೇಳ್ಕೊಂಡಿದ್ದಾರೆ. ಒಂದು ಕರೆಕ್ಟ್ ಆಗಿರುವಂತಹ ಚಾನ್ಸ್ ಹಾಗೆ ಒಂದು ಪಾತ್ರ ಸಿಗಬೇಕು. ಬಂದಿರುವಂತಹ 2 ಸಿನಿಮಾಗಳು ಸಹ ದೊಡ್ಡ ಸ್ಟಾರ್ಗಳ ಸಿನಿಮಾ ಆಗಿದೆ. ಇದಾದ ಬಳಿಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಭಾವಿಸಿದ್ದೇನೆ. ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಬಿಗ್ ಬಾಸ್ 11ರ ಮೋಕ್ಷಿತಾ ಪೈ ಜೊತೆ ವೆಬ್ ಸೀರೀಸ್ ಮಾಡಿದಂತಹ ಕುರಿತಾಗಿ ಕೂಡ ಇವರು ಮಾತನಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಇದೀಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಹೋಗಿದ್ದಾರೆ, ನೀವ್ಯಾಕೆ ಹೋಗಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ವಿನಯ್ ಗೌಡ ಅವರೆಲ್ಲ ಹೋಗಿದ್ದಾರಲ್ಲ, ಸಾಕು, ನಾನು ಯಾಕೆ ಹೋಗಬೇಕು? ಅಷ್ಟಕ್ಕೂ ಬಿಗ್ ಬಾಸ್ ಮನೆಗೆ ಹೋದವರು ಸೀಸನ್ 11ರ ಸ್ಪರ್ಧಿಗಳು ಅಷ್ಟೇ. ಈ ರೀತಿಯಾಗಿ ವಿನಯ್ ಗೌಡ ಉತ್ತರ ಕೊಟ್ಟಿದ್ದಾರೆ. ಕೊನೆಗೆ ಬಿಗ್ ಬಾಸ್ ನೋಡ್ತೀರಾ, ವಿನ್ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕೇಳ್ತಾರೆ. ಬಿಗ್ ಬಾಸ್ ನಾನು ನೋಡ್ತಾ ಇಲ್ಲ, ಇನ್ನು ಯಾರು ವಿನ್ ಅಂತ ನಾನು ಯಾವ ರೀತಿ ಹೇಳಿ ಅಂತ ಅವರೇ ವಾಪಸ್ ಇವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. 200 ಕೋಟಿ ರೂಪಾಯಿ ನಾಯಿ ಪರ್ಚೇಸ್ ಮಾಡಿದ್ದೇನೆ, ಅದರ ಸಾಲವನ್ನ ನಾನು ತೀರಿಸಬೇಕಾಗಿದೆ. ಬಿಗ್ ಬಾಸ್ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಮಾತನಾಡಿರೋದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಕೂಡ ಮಾಡಿದ್ದಾರೆ. ಇನ್ನು ವಿನಯ್ ಗೌಡ ಅವರ ಈ ಮಾತಿನ ವೈಖರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆಗಳು ಸಹ ಕೇಳಿ ಬರ್ತಾ ಇದೆ. ಅಹಂಕಾರ, ದುರಹಂಕಾರದ ಮಾತನಾಡ್ತಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಇವರ ಮಾತಿನ ವೈಖರಿ ನೋಡಿದ್ರೆ ಎಷ್ಟು ಕೊಬ್ಬಪ್ಪ ಇವರಿಗೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಈ ರೀತಿಯಾಗಿ ಮತ್ತಷ್ಟು ಮಂದಿ ಕೂಡ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ನೋಡೋದಕ್ಕೆ ಟೈಮ್ ಇಲ್ಲ ಅಂತ ಸಹಜವಾಗಿ ಹೇಳ್ಬೋದಾಗಿತ್ತು. ಅದು ಬಿಟ್ಟು ಈ ರೀತಿಯ ಅಹಂಕಾರದಿಂದ ಮಾತನಾಡೋದು ಸರಿಯಲ್ಲ ಅಂತ ಟೀಕೆ ಮಾಡ್ತಿದ್ದಾರೆ. ಒಟ್ಟಲ್ಲಿ ವಿನಯ್ ಗೌಡ ಬ್ಯುಸಿ ಆಗಿರೋದಂತೂ ನಿಜ. ನಾಯಿ ಸಾಲದ ಹೇಳಿಕೆ ಅಭಿಮಾನಿಗಳಿಗೆ ಇಷ್ಟ ಆಗಿದ್ರೆ ಇನ್ನು ವ್ಯಂಗ್ಯವಾಗಿ ಮಾತನಾಡಿ ಟ್ರೋಲಿಗರಿಗೆ ಹೊಸ ವಿಷಯ ಸಿಕ್ಕಂತಾಗಿದೆ. ಸದ್ಯಕ್ಕೆ ನಾಯಿ ಸಾಲದ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.